ವಾರ್ಡನ್ ರಜಿಯಾ ಸುಲ್ತಾನರ ತೇಜೋವಧೆ ಎಂದ ವಿದ್ಯಾರ್ಥಿಗಳು. ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಸ್ಪಷ್ಟನೆ. ಟಾಯ್ಲೆಟ್ ಕ್ಲೀನ್ ಮಾಡಿ ಎಂದು ವಾರ್ಡನ್ ಹೇಳಿಲ್ಲ ಎಂದು ಹಾಸ್ಟೆಲ್ ವಿದ್ಯಾರ್ಥಿನಿಯರು. ವಾರ್ಡನ್ ರಜಿಯಾ ಸುಲ್ತಾನ್ ಶಿಸ್ತು ಬದ್ಧತೆ ತಿಳಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು. ನಮಗೆ ವಾರ್ಡನ್ ರಜಿಯಾ ಸುಲ್ತಾನ್ ಇರಬೇಕೆಂದ ವಿದ್ಯಾರ್ಥಿನಿಯರು. ವಾರ್ಡನ್ ರಜಿಯಾ ಸುಲ್ತಾನ್ ಅವರು ಶಿಸ್ತುಬದ್ಧವಾಗಿ ಇರಬೇಕು ಎಂದು ಸಲಹೆ ಸೂಚನೆಗಳನ್ನು ತಿಳಿಸುವುದನ್ನು ಸ್ವೀಕರಿಸದೆ ನಮ್ಮ ಗೆಳತಿಯರು ತಾವೇ ಟಾಯ್ಲೆಟ್ ಕ್ಲೀನ್ ಮಾಡಿ ವಿಡಿಯೋ ಹರಿಬಿಟ್ಟಿದ್ದು, ರಜಿಯಾ ಸುಲ್ತಾನ್ ಅವರು ನಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಎಂದು ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿ ರಜಿಯಾ ಸುಲ್ತಾನರ ವಿರುದ್ಧದ ಅಪವಾದಕ್ಕೆ ವಿದ್ಯಾರ್ಥಿನಿಯರು ಸ್ಪಷ್ಟೀಕರಿಸಿ ನಮಗೆ ವಾರ್ಡನ್ ರಜಿಯಾ ಸುಲ್ತಾನ್ ಅವರೇ ಇರಬೇಕು ಎಂದು ಮಾಧ್ಯಮದ ಮುಂದೆ ತಿಳಿಸಿದರು. ವಾರ್ಡನ್ ರಜಿಯಾ ಸುಲ್ತಾನ್ ಸ್ಪಷ್ಟೀಕರಿಸಿ, ನಾನು ವಿದ್ಯಾರ್ಥಿಗಳೊಂದಿಗೆ ಪ್ರೀತಿಯಿಂದ ಹಾಗೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದೇನೆ. ನಾನು ವಿದ್ಯಾರ್ಥಿನಿಯರಿಗೆ ದ್ರೋಹ ಮಾಡಲು ಬಂದಿಲ್ಲ, ಅಂತಹ ಮಹಿಳೆ ಅಲ್ಲ ಎಂದು ತಿಳಿಸಿದ್ರು. ನಿಮ್ಮ ಹಾಸ್ಟೆಲಲ್ಲಿ ಯಾವ ರೀತಿ ಇದ್ದಾರೆ ನಿಮ್ಮ ವಾರ್ಡನ್ ಅವರು? ನಮ್ಮ ಮೇಡಮ್ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲ ನಮ್ಗೆ ಏನೇನು ಸೌಲಭ್ಯ ಬೇಕು ಎಲ್ಲ ಮಾಡಿ ಕೊಡ್ತಾರ. ಆಮೇಲೆ ಮತ್ತೆ ನಮ್ ದಿನ ಬರ್ತಾರ, ನಮ್ಮ ಹತ್ರ ದಿನ ಬಂದು ನಿಮ್ ಸಮಸ್ಯೆಗಳು ಏನಂತ ಕೇಳ್ತಾರ. ಅದು ಒಂದ್ ಸ್ವಲ್ಪ ದಿನ ಲೇಟ್ ಆದ್ರೆ ಲೇಟ್ ಆಗಿ ಮಾಡಿ ಕೊಡ್ತಾರ, ಇಲ್ಲ ಅಂತಂದ್ರೆ ಜಲ್ದಿ ಮಾಡಿ ಕೊಡ್ತಾರ. ನಮ್ಮ ಜೊತೆ ಫುಲ್ ಫ್ರೆಂಡ್ಲಿ ಆಗಿರ್ತಾರ. ಯಾರು ಅವ್ರ ಹೆಸರು? ರಜಿಯಾ ಮೇಡಮ್. ಹೌದಾ? ಈಗ ಅವರು ಎಷ್ಟು ದಿನಗಳಿಂದ ಇಲ್ಲಿ ನಿಮ್ಮ ಜೊತೆ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ದಾರೆ? ಇವಾಗ ನಾವು ಈ ಹಾಸ್ಟೆಲಿಗೆ ಬಂದಾಗ್ಲಿಂದ ಅವರೇ ಇರೋದು 1 ಮಂತ್ ಮೇಲೆ ಆಯ್ತು. ಈಗ ಯಾವ ರೀತಿ ಕೋಆಪರೇಟ್ ಕೊಡ್ತಾರೆ ನಿಮಗೆ? ಎಲ್ಲ ಶಿಕ್ಷಣಕ್ಕೆ ಸಲಹೆ ಮತ್ತು ಸೂಚನೆಗೆ? ಶಿಕ್ಷಣಕ್ಕೆಲ್ಲ ಸಲಹೆ ಕೊಡ್ತಾರ. ಹೆಂಗೆ ಓದ್ಬೇಕಂತ ಕೂಡ ಹೇಳ್ತಾರ. ಎಲ್ಲರಿಗೂ ಕೂಡ್ಸ್ಕೊಂಡು ನೀವು ಏನೇನು ಆಗ್ಬೇಕಂತ ಹೇಳ್ತಾರ. ಟೈಮ್ ವೇಸ್ಟ್ ಮಾಡಬಾರ್ದು, ನೀವು ಓದ್ಬೇಕು, ನೀವೇನೇನು ಆಗ್ಬೇಕಂತಂದ್ರೆ ಏನೇನು ಮಾಡಬೇಕು ಎಲ್ಲ ಹೇಳ್ತಾರೆ. ಎಲ್ಲ ಕೋಆಪರೇಟಿವ್ ಕೊಡ್ತಾರೆ. ಮತ್ತೆ ಆಮೇಲೆ ನಾವು ಹುಡುಗಿಯರಾಗಿರೋದ್ರಿಂದ ನಮ್ಗೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಒಂದು ವಾಶ್ರೂಮ್ ಯೂಸ್ ಮಾಡೋದ್ರಿಂದ ಹಿಡಿದು ವೇಲ್ ಹಾಕೋಣದು ಹೆಂಗಂತ ಕೂಡ ಹೇಳಿ ಕೊಡ್ತಾರೆ. ಅಂದ್ರೆ ಈಗ ಅವ್ರ ಮೇಲೆ ಅಪವಾದ ಬಂದಿರೋದು ಸರಿನಾ? ಇಟ್ಸ್ ಅ ಫೇಕ್ ನ್ಯೂಸ್. ನಿಮ್ಮ ಹೆಸರು? ಶಾಂತ ಸರ್. ಶಾಂತ. ನೀವು ಎಲ್ಲಿ ಓದ್ತಾ ಇರೋದು? B.Ed. ನೀವು ವಸತಿಯಲ್ಲಿ ಉಳ್ಕೊಂಡಿರೋದು ಯಾವ ಹಾಸ್ಟೆಲ್? BCM ಹಾಸ್ಟೆಲ್. BCM ಹಾಸ್ಟೆಲ್. ಯಾವ ಊರಲ್ಲಿ ಇದೆ ಅದು? ಮಾನ್ವಿಲಿದೆ. ಈಗ ನಿಮ್ಮ ವಾರ್ಡನ್ ಹೆಸರೇನು? ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್. ಈಗ ನಿಮ್ಮ ಮೇಲೆ ಮೇಡಮ್ ಯಾವ ರೀತಿ ಕೋಆಪರೇಟ್ ಇದ್ದಾರೆ? ಚೆನ್ನಾಗೇ ಇದ್ದಾರೆ. ಹುಡುಗಿಯಾಗಿ ಹೊರಗಡೆ ಸಮಾಜ ಮತ್ತು ನಮ್ಮ ಎಲ್ಲರ ಮಧ್ಯೆ ಹೆಂಗೆ ಫೇಸ್ ಮಾಡಬೇಕು ಎಲ್ಲ ಹೇಳ್ತಿದ್ದಾರೆ. ನಾನು ಒಂದು ಹುಡುಗಿಯಾಗಿ ನಾನು ಎಷ್ಟೆಲ್ಲ ಫೇಸ್ ಮಾಡಿ ಬಂದೀನಿ. ನೀವು ಹಂಗೆ ಆಗಬಾರ್ದು, ಧೈರ್ಯದಿಂದ ಇರ್ರಿ, ನಿಮಗೆ ಬರೋ ಸೌಲಭ್ಯನ ನೀವು ಕೇಳಿ ಪಡೀರಿ. ನೀವು ಯಾಕೆ ಇಲ್ಲಿ ಯಾರು ನಿಮಗೇನೋ ಬಿಟ್ಟು ಕೊಟ್ಟಿಲ್ಲ, ಅವ್ರು ನಿಮ್ಗೆ ಕೊಟ್ಟಿರೋದೇ ನಿಮ್ಗೆ ಕೇಳ್ರಿ. ನೀವೆಲ್ಲ ಕೇಳಿ ಪಡ್ಕೊಡಿ ಫಸ್ಟು. ಇದನ್ನ ನೀವು ಅಂಜತಕ್ಕದ್ದೇನಿಲ್ಲ. ಅಡುಗೆರು ಏನಾದ್ರು ತಪ್ಪು ಮಾಡಿದ್ರೆ ನನಗೆ ಹೇಳ್ರಿ, ನಾನು ತಪ್ಪು ಮಾಡಿದ್ರೆ ನನಗೆ ಹೇಳಿಲ್ಲ, ತಾಲೂಕು ಆಫೀಸರ್ಗೆ ಹೇಳಿ. ನಾನು ನಿಮಗೆ ಬೇಕಾಗಿರೋದೆಲ್ಲ ನನ್ನೇ ಕೇಳಿ, ಇಲ್ಲ ತಾಲೂಕು ಆಫೀಸರ್ನ ಕೇಳಿ. ನಾನು ಯಾವತ್ತಿದ್ರೂ ನಿಮ್ಮ ಜೊತೆಗೆ ಇರ್ತೀನಿ. ನಾನು ಇಲ್ಲಿ ವಾರ್ಡನ್ ಮೇಡಮ್ ಅಲ್ಲ, ಆ್ಯಸ್ ಎ ಸಿಸ್ಟರ್ ಆಗಿ ಬಂದಿದ್ದೀನಿ. ನಿಮ್ಮ ಅಕ್ಕನ ಥರ ಟ್ರೀಟ್ ಮಾಡಿರಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ನಿಮ್ಮ ಶಿಕ್ಷಣ ಪೂರಕ ಸಂಬಂಧವಾಗಿ ಯಾವ ರೀತಿ ಗೈಡ್ ಮಾಡ್ತಾರೆ? ಈಗ ಚೆನ್ನಾಗಿ ಓದ್ರಿ, ಮುಂಜಾನೆ 4 ಗಂಟೆಗೆ ಎದ್ದು ಓದ್ರಿ. ನಿಮ್ಗೆ ಏನು ಬೇಕು ಮೆಟೀರಿಯಲ್ಸ್ ಏನಿಲ್ಲ ಅಂದರೆ ನನಗೆ ತಕ್ಷಣ ಹೇಳ್ರಿ, ನಾನು ತಂದು ಕೊಡಿಸೋ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ರೀತಿ ಸೌಲಭ್ಯಗಳು ಇದಾವೆ? ಮತ್ತೆ ಊಟದ ವ್ಯವಸ್ಥೆ ಎಲ್ಲ? ಊಟದ ವ್ಯವಸ್ಥೆ ಚೆನ್ನಾಗಿದೆ ಸರ್. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಇದೆ ಸರ್. ಅಲ್ಲ, ಒಂದು ನಿಮ್ಮ ರಜಿಯಾ ಸುಲ್ತಾನ್ ಅವರು ಮೇಡಮ್ ಇಲ್ಲೇ ವಿದ್ಯಾರ್ಥಿಗಳು ಅಪವಾದ ಮಾಡಿದಾರೆ, ಅದು ಯಾವ ರೀತಿ? ಅವ್ರಿಗೆ ಆಗದೆ ಇರೋದು ಅಪವಾದ ಮಾಡಿದ್ರು ಸರ್. ನಮಗೆ ಮಾತ್ರ ಅವ್ರು ಬೇಕೇ ಬೇಕು ಸರ್. ನಮಗೆ ಬೇಕು ಸರ್ ಅವರು. ಹೆಸರು ರಜಿಯಾ ಸುಲ್ತಾನ. ನಾನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ನಿಲಯ ಮೇಲ್ವಿಚಾರಕಿ. ನನಗೆ ರೀಸೆಂಟಾಗಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯವನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇನ್ನೂ ನಾನು ಇನ್ಚಾರ್ಜ್ ತೆಗೆದುಕೊಂಡು 1 ತಿಂಗಳು ಸಹ ಆಗಿಲ್ಲ. ಈ ಒಂದು ಹೊಸ ಕಟ್ಟಡಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಎಲ್ಲ ರೀತಿಯಿಂದ ನಾನು ಸ್ವಚ್ಛತೆ ಇಡಿಸಲಾಗಿದೆ. ಇಲ್ಲಿ ಸಿಬ್ಬಂದಿ ವರ್ಗ ಜೊತೆ ನಾನು ಕೆಲಸ ತಗೊತೀನಿ ವಿನಃ ಮಕ್ಕಳ ಜೊತೆ ಯಾವುದೇ ರೀತಿಯ ಸಹಾಯ ಆಗಲಿ, ಯಾವುದೇ ರೀತಿಯ ಸ್ವಚ್ಛತೆ ಆಗಲಿ ನಾನು ತೆಗೆದುಕೊಳ್ಳೋದಿಲ್ಲ. ನಮಗೆ ಇಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ 6 ಸಿಬ್ಬಂದಿ ವರ್ಗದವ್ರನ್ನ ಕೊಟ್ಟಿದ್ದಾರೆ. 2 ನೈಟ್ ವಾಚ್ಮೆನ್ ಇದ್ದಾರೆ, ಅಡುಗೆ ಮಾಡೋರು ಇದ್ದಾರೆ, ಕಸ ಹಾಗೂ ಬಂಡೆ ಒರೆಸೋರು ಸಿಬ್ಬಂದಿ ವರ್ಗರು ಇದ್ದಾರೆ. ನಾನು ಎಂದಿಗೂ ಮಕ್ಕಳ ಜೊತೆ ಶೌಚಾಲಯ ಆಗಲಿ, ಬಾತ್ರೂಮ್ ಆಗಲಿ ನಾನು ಸ್ವಚ್ಛತೆ ಮಾಡಿಸುವುದಿಲ್ಲ. ಇದು ತುಂಬ ಸುಳ್ಳು, ತಪ್ಪು. ನನ್ನ ಮೇಲೆ ಮಾನಹಾನಿ ಮಾಡಿದ್ದಾರೆ. ಅದೇನೋ ಮಕ್ಕಳು ಏನು ಹೇಳಕ್ಕೆ ಹೋಗಿ ಅದು ಏನು ಹೇಳಿದರೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನಾನು ಮಕ್ಕಳಿಗೆ ಎಂದಿಗೂ ಹೇಳುವುದಿಲ್ಲ ಶೌಚಾಲಯ ತೊಳಿರಿ, ಬಾತ್ರೂಮ್ ತೊಳಿರಿ ಅಂತ ನಾನು ಎಂದಿಗೂ ಹೇಳುವುದಿಲ್ಲ. ನಾವು ವಾರದಾಗ ಒಂದ್ಸಲ ನಾವು ಬಾತ್ರೂಮನ್ನು, ಟಾಯ್ಲೆಟ್ ರೂಮನ್ನು ತೊಳಿಸ್ತೀವಿ. ನನ್ನ ಹತ್ರ ಅದು GPS ಫೋಟೋನೇ ಇದೆ. ಟಾಯ್ಲೆಟ್ ರೂಮ್ ತೊಳೆಯೋರು ಹೊರಗಿನಿಂದ ಕರೆಸಿ ಆ ಸ್ವಚ್ಛತೆಯನ್ನು ಮಾಡಿಸಲಾಗುತ್ತದೆ. ವಾರದಾಗ ಒಂದ್ಸಲ ಸ್ವಚ್ಛತೆ ಆಗುತ್ತೆ. ಇದು ಏನು ನ್ಯೂಸ್ ಆಗಿದೆ ಅಲ್ಲ,
ನನ್ನ ಮೇಲೆ ಮಾನಹಾನಿಯಾಗಿದೆಯಲ್ಲ, ಇದಕ್ಕೆ ನನಗೆ ನ್ಯಾಯ ಬೇಕು. ನಾನು ತಪ್ಪು ಮಾಡೋದಿಲ್ಲ, ನಾನು ಮಾಡಿಲ್ಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.